ಅತ್ತೆ ಮನೆಯಲ್ಲಿ ಅದ್ ಹೇಗ್ ಕಿರುಕುಳವನ್ನ ಕೊಡ್ತಾರೆ ಎಲ್ಲವನ್ನೂ ಗೊತ್ತಿದ್ದು ಕೂಡ ಮಗ ಅಂಬರೀಷನ ಚಪಲಕ್ಕೆ ಸಾಥನ್ನ ಕೊಡ್ತಾ ಇದ್ರಂತೆ ತಾಯಿ. ನಂದಿನಿ ಹೇಳಿದ್ರು ಕೇಳದ ಮಗನ ಪರ ನಿಂತು ಹಲ್ಲೆಯನ್ನ ಮಾಡ್ತಾ ಇದ್ರಂತೆ. ಜಾತಿ ಬಗ್ಗೆ ಪದೇ ಪದೇ ನಿಂದಿಸಿ ಕಿರುಕುಳವನ್ನ ನೀಡ್ತಾ ಇದ್ರಂತೆ ಅತ್ತೆ ಮತ್ತೆ ಗಂಡ. ಗಲಾಟೆ ಮಾಡಿ ನಂದಿನಿಯನ್ನ ಮನೆಯಿಂದ ಹೊರಹಾಕಿದ್ದಂತಹ ಪತಿ ಮತ್ತೆ ಅತ್ತೆ. ನಂದಿನಿಗೆ ಪತಿ ಅತ್ತೆ ಜಾತಿ ನಿಂದನೆ ಮಾಡಿರುವಂತಹ ಆಡಿಯೋ ಕೂಡ ಲಭ್ಯವಾಗ್ತಾ ಇದೆ. ಇನ್ನೊಂದು ಕಡೆ ಪತ್ನಿ ವಿರುದ್ಧವೇ ಪತಿ ಅಂಬರೀಷ್ ಆರೋಪ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಭಾವನ ಬಳಿ ಮಾತಾಡ್ತಾ ಇರ್ತಾಳೆ ಅಂತ ಹೇಳಿ ಅಂಬರೀಷ್ ಹೇಳಿದ್ದಾನೆ. ಮಗನ ಮೇಲೆ ಹಲ್ಲೆ ಅಂತ ಆರೋಪಿಸಿ ನಂದಿನಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇದೀಗ ಎಫ್ಐಆರ್ ಹಾಕಿದ ಕೆಲ ಹೊತ್ತಿನಲ್ಲೇ ಅಂಬರೀಷನ ಕಳ್ಳಾಟ ಬಯಲಾಗಿದೆ. ಮಗ ಅಂಬರೀಷನ ಚಪಲಕ್ಕೆ ಸಾಥ್ ಕೊಡ್ತಾ ಇದ್ರಂತೆ ತಾಯಿ. ಇನ್ಯಾವ ಸೀಮೆ ತಾಯಿ, ಇಂಥ ಮಗ ಕೆಟ್ಟ ದಾರಿಲಿ ಹೋಗ್ತಾ ಇದ್ರೆ ತಾಯಿ ತಿದ್ದಿ ಬುದ್ಧಿವಾದವನ್ನ ಹೇಳ್ಬೇಕು. ತಪ್ಪು ಮಾಡ್ತಾ ಇದೀಯ ನೀನು, ಈಗಾಗ್ಲೇ ಮದುವೆ ಆಗಿದೆ, ಆಕೆನ ಬಾಳಿಸ್ಬೇಕು ನೀನು, ನೋಡ್ಕೊಳ್ಬೇಕು ನೀನು, ಆಕೆಗೆ ಜೀವನವನ್ನ ಕೊಡ್ಬೇಕೇ ಹೊರತು ಇನ್ನೊಬ್ಳ ಜೊತೆ ಹೋಗೋದಲ್ಲ, ನೀನ್ ಮಾಡ್ತಿರೋ ತಪ್ಪು ಅಂತ ಹೇಳಿ ತಿದ್ದಿ ಬುದ್ಧಿವಾದವನ್ನ ಹೇಳ್ಬೇಕಾಗಿದ್ದಂತಹ ತಂದೆ ತಾಯಿ ಮಗನ ಪರವಾಗಿ ನಿಂತ್ಕೊಂಡು ಸಾಥ್ ಕೊಡ್ತಾರೆ ಅಂತಂದ್ರೆ ಇನ್ಯಾವ ಸೀಮೆ ತಂದೆ ತಾಯಿಗಳು ಇವರು ಅಂತ. ಲೇ ನಂದಿನಿ, ನಿಮ್ಮ ಜಾತಿಯವ್ರನ್ನ ನಮ್ಮೂರಲ್ಲಿ ಏನು ಚಪ್ಪಲಿ ಬಿಡೋ ಜಾಗದಲ್ಲ, ನಮ್ಮನೆ ಹೊರಗಡೆ ಬಾರ್ಡ್ರಲ್ಲಿ ಕೂಡ ಬಿಟ್ಕೊಳಲ್ಲ ಆಯ್ತಾ. ನಿನ್ನಂತವಳ ನಮ್ಮ ಮನೆ ಹೊರಗಡೆ ಸೇರಿಸ್ಕೊಂಡೆ ನೋಡು, ನನ್ನ ಕೆರ ತೊಗೊಂಡು ನಾನು ಹಾಕೋಬೇಕು. ನೀನು ಈ ಮಾತುಗಳೆಲ್ಲ ಮಾತಾಡಬೇಡ. ನಿಮ್ಮ ದೊಡ್ಡಪ್ಪನು ಏನು ನಿಮ್ಮ ರಿಲೇಷನ್ಸ್ ಅವರು ಎಲ್ಲ ಆಲ್ಮೋಸ್ಟ್ ಬಂದವರಲ್ಲ ನಮ್ಮ ರಿಲೇಷನ್ಸ್ ಹತ್ರ. ನಾವು ಎಸ್ ಸಿಗಳು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಚಿಕ್ಕಪ್ಪ ಹತ್ರ ನಮ್ಮ ಎಲ್ಲರೂ ಯಾರನ್ನು ಕರೆಸಿದ್ದು ಅವ್ರ ಎಲ್ಲರ ಹತ್ರನೂ ಏನು ಒಳ್ಳೆ ಮರ್ಯಾದೆ ಕೊಟ್ಟವ್ರೆ. ಮರ್ಯಾದೆ ತೆಗೆದುಬಿಟ್ಟವ್ರು ಆಲ್ರೆಡಿ ನಮ್ಮ ಊರಲ್ಲಿ. ಏನು ಬೇರೆ ಜಾತಿಯವ್ರು ಸಿಗ್ತಾ ಇರಲಿಲ್ವ ನಿಮಗೆ? ಅಂಥಕ್ಕೆ ಎಷ್ಟರ ಬೇಕಾಗಿತ್ತ ಅಂತ ಹೋಗಿದ್ದವ್ರು ನಮ್ಮನ್ನು ಆಯಿತಾ. ನಿಮ್ಮಮ್ಮ ಏನು ಹೇಳಿದ್ರು, ನಿಮ್ಮ ಅಪ್ಪ ಏನು ಹೇಳಿದ್ರು? ಜಾತಿ ಬೇಕಾಗಿರಲಿಲ್ಲ, ಯಾರ ಜಾತಿನೂ ಮಾತಾಡ್ಬಾರ್ದು, ಇರೋದೇ ಗಂಡು ಹೆಣ್ಣು ಜಾತಿ. ನಿಮ್ಮವ್ರ ಕಡೆಯವರು ನಮ್ಮ ಮಾತಾಡಲ್ಲ, ನಮ್ಮ ಕಡೆಯವರು ಮಾತಾಡಲ್ಲ ಅಂತ ಹೇಳಿದ್ದು. ಮಾನ ಮರ್ಯಾದೆ ತೆಗೆದ್ಮೇಲೆ ನಾನೇನಕ್ಕೆ ಬದುಕಿರ್ಬೇಕಲೇ? ನಿನ್ನಂತವಳನ್ನ ಕಟ್ಕೊಂಡು ಅದ್ರ ಬದಲು ತಿಕ್ಕ ಮುಚ್ಕೊಂಡು ತಾಳಿ ತಂದು ಕೊಟ್ಬಿಡು ಆಯಿತಾ. ಆಗೋಯ್ತು ನನ್ನ ಲೈಫಲ್ಲೇ. ನಾನು ತಲೆ ಕೆಡ್ಸ್ಕೊಳಲ್ಲ. ನೀನೇ ಇಷ್ಟು ಮುಂದಕ್ಕೆ ಹೋಗ್ತೀಯ ಅಂದರೆ ನಾನೇನಕ್ಕೆ ಮುಂದಕ್ಕೆ ಹೋಗಲ್ಲ. ಲೇ ನಂದಿನಿ, ನಿಮ್ಮ ಜಾತಿಯವ್ರನ್ನ ನಮ್ಮೂರಲ್ಲಿ ಏನು ಚಪ್ಪಲಿ ಬಿಡೋ ಜಾಗದಲ್ಲ, ನಮ್ಮನೆ ಹೊರಗಡೆ ಬಾರ್ಡ್ರಲ್ಲಿ ಕೂಡ ಬಿಟ್ಕೊಳಲ್ಲ ಆಯಿತಾ. ನಿನ್ನಂತವಳ ನಮ್ಮ ಮನೆ ಹೊರಗಡೆ ಸೇರಿಸ್ಕೊಂಡೆ ನೋಡು, ನನ್ನ ಕೆರ ತೊಗೊಂಡು ನಾನು ಹಾಕೋಬೇಕು. ನೀನು ಈ ಮಾತುಗಳೆಲ್ಲ ಮಾತಾಡಬೇಡ. ನಿಮ್ಮ ದೊಡ್ಡಪ್ಪನು ಏನು ನಿಮ್ಮ ರಿಲೇಷನ್ಸ್ ಅವರು ಎಲ್ಲ ಆಲ್ಮೋಸ್ಟ್ ಬಂದವರಲ್ಲ ನಮ್ಮ ರಿಲೇಷನ್ಸ್ ಹತ್ರ. ನಾವು ಎಸ್ ಸಿಗಳು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಚಿಕ್ಕಪ್ಪ ಹತ್ರ ನಮ್ಮ ಎಲ್ಲರೂ ಯಾರನ್ನು ಕರೆಸಿದ್ದು ಅವ್ರ ಎಲ್ಲರ ಹತ್ರನೂ ಏನು ಒಳ್ಳೆ ಮರ್ಯಾದೆ ಕೊಟ್ಟವ್ರೆ. ಮರ್ಯಾದೆ ತೆಗೆದುಬಿಟ್ಟವ್ರು ಆಲ್ರೆಡಿ ನಮ್ಮ ಊರಲ್ಲಿ. ಏನು ಬೇರೆ ಜಾತಿಯವ್ರು ಸಿಗ್ತಾ ಇರಲಿಲ್ವ ನಿಮಗೆ? ಅಂಥಕ್ಕೆ ಎಷ್ಟರ ಬೇಕಾಗಿತ್ತ ಅಂತ ಹೋಗಿದ್ದವ್ರು ನಮ್ಮನ್ನು ಆಯಿತಾ. ನಿಮ್ಮಮ್ಮ ಏನು ಹೇಳಿದ್ರು, ನಿಮ್ಮ ಅಪ್ಪ ಏನು ಹೇಳಿದ್ರು? ಜಾತಿ ಬೇಕಾಗಿರಲಿಲ್ಲ, ಯಾರ ಜಾತಿನೂ ಮಾತಾಡ್ಬಾರ್ದು, ಇರೋದೇ ಗಂಡು ಹೆಣ್ಣು ಜಾತಿ. ನಿಮ್ಮವ್ರ ಕಡೆಯವರು ನಮ್ಮ ಮಾತಾಡಲ್ಲ, ನಮ್ಮ ಕಡೆಯವರು ಮಾತಾಡಲ್ಲ ಅಂತ ಹೇಳಿದ್ದು. ಮಾನ ಮರ್ಯಾದೆ ತೆಗೆದ್ಮೇಲೆ ನಾನೇನಕ್ಕೆ ಬದುಕಿರ್ಬೇಕಲೇ? ನಿನ್ನಂತವಳನ್ನ ಕಟ್ಕೊಂಡು ಅದ್ರ ಬದಲು ತಿಕ್ಕ ಮುಚ್ಕೊಂಡು ತಾಳಿ ತಂದು ಕೊಟ್ಬಿಡು ಆಯಿತಾ. ಆಗೋಯ್ತು ನನ್ನ ಲೈಫಲ್ಲೇ. ನಾನು ತಲೆ ಕೆಡ್ಸ್ಕೊಳಲ್ಲ. ನೀನೇ ಇಷ್ಟು ಮುಂದಕ್ಕೆ ಹೋಗ್ತೀಯ ಅಂದರೆ ನಾನೇನಕ್ಕೆ ಮುಂದಕ್ಕೆ ಹೋಗಲ್ಲ. ನಾವಾಗೆ ನಾವು ಹುಡುಗಿ ಬೇಡ ಅಂದ್ವಿ ಅಂದ್ರೆ ಅವಳು ಪರಿಹಾರ ಕೇಳ್ತಾಳೆ ಅಂತಾರ ಅವ್ರು. ಆಯ್ತು, ಪರಿಹಾರ ಕೇಳಲ್ಲ, ಅದಾಗಲ್ಲ ಅದು. ಇವಾಗ ಏನ್ ಮಾಡೋದು? ಇವಾಗ 5,000 ಕೊಟ್ಬಿಡ್ತಾರಲ್ಲ. 5,000 ಕೊಡು ಸರ್. ಬಡವರು ಇವಾಗ ನೋಡಿ, ಮಾಂಗಲ್ಯನ್ ಮಾರ್ಬಿಟ್ಟು ಕಾಸು ಕೊಡ್ಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ನಮ್ಮನ್ನ ಅವರು ಅರೆಸ್ಟ್ ಮಾಡ್ತಾ ಇದಾರೆ. ನಮ್ ದೊಡ್ಡ ಜಾತಿ ಅಂತ ಅಂದ್ರೆ ದೊಡ್ಡ ಜಾತಿ ಅಂತಂದ್ರೆ ನಿಮ್ ಮಗ ಅಂದಿದ್ದು ದೊಡ್ಡ ತಪ್ಪಮ್ಮ. ರೆಕಾರ್ಡ್ ಒಂದ್ ಇಟ್ಕೊಂಡ್ ಕುಯ್ತವ್ರವ್ರು. ಆ ಜಾತಿಗೆ ಎಲ್ಲಿದ್ರು ಇದು ಜಾಸ್ತಿ. ಹಂಗಾಗಿ ಈ ಜಾತಿಗೆ ಚಪ್ಪಲಿ ಬಿಡೋ ಜಾಗದಾಗ ಬಿಡ್ಬೇಕಿತ್ತು. ನಮ್ಮ ಮನೆ ಕರ್ಕೊಂಡಲ್ಲ ಅಂದ್ರ ನಿಮ್ ಮಗ ಅದು ಬಳಸ್ಬಾರ್ದಿತ್ತು. ಇವಾಗ ಅದನ್ನ ಹಿಡ್ಕೊಂಡೇ ಕುಯ್ತಾರ ಅವ್ರು. ಅದನ್ನ ಹಿಡ್ಕೊಂಡೇ ಕುಯ್ತಾರ ಸರ್. ಅವ್ರು ಮಾತಾಡೋದು ಅಂದ್ರೆ ಮುಂಚೆ ಏನ್ ಹೇಳಿದ್ರು ಗೊತ್ತಾ ಸರ್ ಅವ್ರು ನಮ್ಗ? ಅವ್ರು ಆಯ್ತು ನಿಮ್ ಜಾತಿಯಲ್ಲಿ ಹಾಕೊಡ್ರಿ, ನಾವು ನಮ್ ಜಾತಿಯಲ್ಲಿ ಹಾಕೋತೀವಿ ಅಂತ ಹೇಳ್ದೆ ನಾನು. ಆಯ್ತು ಹಾಕೊಡ್ರಿ ಅಂದ್ರು. ಹಾಕಸ್ಕೊಂಡ್ ಬಂದೆ. ನಮ್ ಜಾತಿಯಲ್ಲಿ ಎಲ್ಲ ಏನೇನ್ ಖರ್ಚು ಮಾಡ್ಬೇಕು ಮಾಡ್ಬಿಟ್ಟು ಹಾಕಸ್ಕೊಂಡ್ ಬಂದೆ. ಹಾಕಸ್ಕೊಂಡ್ ಬಂದ ಮೇಲೂ ಕೂಡ ಅವಳು ಅವ್ರಿಗೂ ಬಿಟ್ಕೊಟ್ಟಿಲ್ಲ ಅಂದ್ರೆ ನಾವ್ ಏನ್ ಮಾಡೋದ್ ಸರ್? ಬಿಟ್ಕೊಡೋದಲ್ಲ ಪ್ರಶ್ನೆ, ಬಾಳ್ವೆನೆ ಮಾಡ್ತಾ ಇಲ್ಲಲ್ಲ. ಬಾಳ್ವೆನೆ ಮಾಡ್ತಾ ಇಲ್ಲ. ಇಲ್ಲಪ್ಪ, ಆ ಶಿವಲಿಂಗಯ್ಯ ಫೋನ್ ಮಾಡಿ ಒಂದ್ ಸ್ವಲ್ಪ ನಿನ್ನ ಹತ್ರ ಐತೆ ನಂಬರು, ನನ್ನ ಹತ್ರ ಅಲ್ಲ ಅದು.
ಹೌದಾ? ನಿನ್ ಫೋನಲ್ಲಿ ಐತೆ ನಂಬರ್. ಈಗ ಕೇಳಿದ್ರೆ ಯಾಕ ಏನಂತ ಕೇಳ್ತಾರೇನಂತ. ಏನ್ ಕೇಳಲ್ಲ ಸರ್, ಸ್ವಲ್ಪ ಕೇಸ್ ನಂಬರ್ ಬೇಕಾಗಿತ್ತು ಅಂತ. ಯಾಕಂತಂದ್ರೆ ಹಿಂಗ್ ಸಮಸ್ಯೆ ಆಗಿದೆ, ಮೊನ್ನೆ ದುಡ್ಡು ತಗೊಂಡಿದೀವಲ್ಲ, ಅದು ಪ್ರೂಫ್ಗೋಸ್ಕರ ಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ರೆ ಆಯ್ತು. ಹಿಂಗೆ ಹೇಳ್ವಿ ಈ ತರ ಆಕ್ಸಿಡೆಂಟ್ ಆಗಿದೆ, ಹುಡುಗನ್ಗೆ ಕಾಲಲ್ಲಿ ರಾಡ್ ಐತೆ, ಇವ್ರು ಮಾತಾಡ್ತಿದ್ರೆ ಹೊಡ್ಯಕ್ ಬರ್ತಾರೆ, ರೌಡಿಸಂ ಮಾಡ್ತಾರೆ, ವಿಡಿಯೋ ಅದೆಲ್ಲ ಫೋಟೋಸ್ ಐತೆ. ನಿನ್ ಜೊತೆಗೆ ಕೇಳ್ತಾರಂತ ಅವ್ರು. ಹ್ಮ್ ಇವಾಗ ಫಸ್ಟ್ ಕೇಸ್ ನಂಬರ್ ತಗೋಬೇಕು. ಆಯ್ತು ತಗೋ, ಅಲ್ಲಿ ಶಿವಲಿಂಗ ಫೋನ್ ಮಾಡು. ನಾವು ಹುಡುಗಿ ಬೇಡ ಅಂದ್ವಿ ಅಂದ್ರೆ ಅವಳು ಪರಿಹಾರ ಕೇಳ. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಖುದ್ದು ನಂದಿನಿ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಹಲೋ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ಹೇಳಿ ಮೇಡಮ್. ನಂದಿನಿ ಅವರೇ, ನೀವು ಪ್ರೀತಿಸಿ ಮದುವೆಯಾಗಿತ್ತು, ಪ್ರೀತಿಸಿ ಮದುವೆಯಾದ ನಂತರ ಯಾಕೆ ಗಲಾಟೆ ಶುರುವಾಯಿತು? ದಾಂಪತ್ಯ ಜೀವನದಲ್ಲಿ ಏನ್ ಸಮಸ್ಯೆ ಆಯ್ತು ಅಂತ? ಮೇಡಮ್ ಅವರಿಗೆ ಕ್ಯಾಸ್ಟ್ ಪ್ರಾಬ್ಲಮ್ ಅಂತೆ ಫಸ್ಟ್ ಒನ್. ಅಂದ್ರೆ ನಮ್ದು ಬಂದ್ಬಿಟ್ಟು SC ಕ್ಯಾಸ್ಟ್. ಅಂದ್ರೆ ಎಲ್ಲ ಗೊತ್ತಿದೆ ಮದುವೆ ಮಾಡ್ಕೊಟ್ಟಿದ್ದು ಅವರಿಗೆ. ನಮ್ ತಂದೆಯವರೆಲ್ಲ ಹೇಳ್ಬಿಟ್ಟೆ ಮದುವೆ ಮಾಡ್ಕೊಟ್ಟಿದ್ದು. ಮದ್ವೆ ಆಗಿ ನೆಕ್ಸ್ಟ್ ದಿನಕ್ಕೆ ಅವರು ಮಾತಾಡಿರೋ ರೆಕಾರ್ಡ್ ಸಮೇತ ನಾನು ಕಳ್ಸಿದ್ದೀನಿ ಮೇಡಮ್ ಅವರಿಗೆ. ಅಲ್ಲ, ಪ್ರೀತಿಸುವಾಗ ಅಡ್ಡಿ ಆಗದೆ ಇರೋಂತಹ ಜಾತಿ ಮದುವೆ ಆದ್ಮೇಲೆ ಅಡ್ಡಿ ಆಯ್ತಂತ? ಮೇಡಮ್ ಅವರು ಕ್ಯಾಸ್ಟ್ ಹೋಗಿ ಯಾವ ತರ ಮಾತಾಡಿದಾರೆ ಅಂತಂದ್ರೆ ಅದು ರೆಕಾರ್ಡ್ ನಿಮ್ಗೆ ಸಮೇತ ಕಳ್ಸಿದ್ದೀನಿ ನಾನು. ಹೌದು, ನಾನು ಕೇಳ್ದೆ ಮೇಡಮ್, ನಾನು ಕೇಳ್ದೆ. ಅಲ್ಲ, ನಾನು ನಿಮಗ್ ಕೇಳ್ತಾ ಇದ್ದೀನಿ, ಪ್ರೀತಿ ಮಾಡ್ಬೇಕು ಇದ್ದಂತಹ ಸಂದರ್ಭದಲ್ಲಿ ನೀನೇ ರನ್ನ, ನೀನೇ ಚಿನ್ನ, ನೀನೇ ಎಲ್ಲ, ನೀನೆಲ್ಲ ಅಂದ್ರೆ ಬದುಕಲ್ಲ ಅಂತಾರೆ. ಈಗ ಮದುವೆ ಆದ್ಮೇಲೆ ಜಾತಿ ಅಡ್ಡ ಬರ್ತಾ ಇದೆಯಾ ಅಂತ ಅವ್ರಿಗೆ? ಜಾತಿ ಅಡ್ಡ ಬರ್ತಾ ಇದೆ. ಮತ್ತೆ ನಮ್ ತಂದೆ ನಮ್ ತಾಯಿ ಜೊತೆ ಮಾತಾಡಕ್ ಬಿಡ್ತಿರ್ಲಿಲ್ಲ ಮೇಡಮ್ ಅವರು. ನಮ್ ತಂದೆ ತಾಯಿ ಅವ್ರ ಮನೆ ಒಳಗೆ ಬರ್ಬಾರ್ದಂತೆ. ಮದ್ವೆ ಆಗಿ ನೆಕ್ಸ್ಟ್ ಡೇಗೆ ಆತರ ಮಾತಾಡಿದ್ರೆ ನಿಮ್ ತಂದೆ ತಾಯಿ ನಮ್ ಮನೆ ಒಳಗೆ ಬರ್ಬಾರ್ದು, ನೀನ್ ಅವ್ರ ಮನೆ ಒಳಗೆ ಅಜ್ಜೆ ಇಡ್ಬಾರ್ದು, ಅವ್ರದ್ದು ಆ ಕ್ಯಾಸ್ಟ್ ಅಂತ ಈ ತರ ಮಾತಾಡ್ತಾರೆ ಅವರು. ಮೇಡಮ್ ಎಷ್ಟು ವರ್ಷದಿಂದ ಪ್ರೀತಿ ಮಾಡಿದ್ರಿ ನೀವಿಬ್ರು? ಮೇಡಮ್ ಅಂದ್ರೆ ನಮ್ ತಂದೆಯವರು ನೋಡ್ಬಿಟ್ಟು ಮದ್ವೆ ಮಾಡಿದ ಅವರಿಗೆ. ಅಂದ್ರೆ ಲವ್ ಮ್ಯಾರೇಜ್ ಅಲ್ಲ, ಇದು ಒಪ್ಪಿಗೆ ಮೇಲೆ ಮದ್ವೆ ಆಗಿರೋದು? ಹೌದು, ಒಪ್ಪಿಗೆ ಮೇಲೆನೆ ಮದ್ವೆ ಆಗಿದ್ದು. ನಮ್ ತಂದೆ ನೋಡಿದಾರೆ ಅಂತ ಹೇಳಿ ಅವ್ರನ್ನ ಮದ್ವೆ ಮಾಡ್ಕೊಂಡಿದ್ದು ನಾನು. ಮದ್ವೆಕ್ಕಿಂತ ಮೊದ್ಲೇ ಹೇಳಿದಾರೆ ನಮ್ದು ನೋಡಪ್ಪ ಈ ಕ್ಯಾಸ್ಟ್ ಈ ತರ ಐತೆ, ಈ ತರ ಇಲ್ಲ ಅಂತ ಹೇಳಿ. ಮದ್ವೆಗಿಂತ ಈ ವರದಕ್ಷಿಣೆ ಕಿರುಕುಳ ಏನಾದ್ರೂ ಕೊಟ್ಟಿದಾರಾ? ನೀನೇನು ತೆಗೆದುಕೊಂಡ್ ಬಂದಿಲ್ಲ ಅಂತ ಹೇಳಿ? ಅವ್ರ ತಾಯಿ ಮತ್ತೆ ಅವರು ನನ್ಗೆ ಅಮೌಂಟ್ 5 ಲಕ್ಷ ಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಮನೆ ಹತ್ರ ನನ್ ಕರ್ಕೊಂಡು ಹೋಗಿದ್ದೆ ಮೇಡಮ್. ಅವರಿಗೆ ಅಮೌಂಟ್ ಬೇಕು ಅಂತ ಹೇಳಿ ಅಮೌಂಟ್ ತಗೋಬ ನಮ್ ಮನೇಲಿ ಇರು, ಇಲ್ಲಾಂದ್ರೆ ಹೋಗ್ತಾ ಇದ್ ನಿಮ್ ಮನೆಗ್ ನೀನು. ನೀನ್ ಅವಶ್ಯಕತೆ ಇಲ್ಲ ನನಗೆ, ನಾನ್ ನಿನ್ನ ಯೂಸ್ ಮಾಡ್ಕೊಂಡ್ ಬಿಟ್ಬಿಡ್ಬೇಕಿತ್ತು. ಇಲ್ಲಿವರೆಗೂ ನಿಮ್ ಮನೇಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ತಾಳಿ ಸಮೇತ ಕಿತ್ಕೊಂಡು ಅವರು ಅವ್ರ ಮಮ್ಮಿ ಹೊಡೆದು, ಅವ್ರ ತಂಗಿ ಅವರು ಅವ್ರ ಮಮ್ಮಿ ಹೊಡೆದು ಕಳ್ಸಿರೋದು ನನಗೆ. ತಾಳಿನೂ ಕಿತ್ಕೊಂಡ್ಬಿಟ್ರ? ಕಟ್ಟಿರೋ ತಾಳಿನ? ಹ್ಞೂ ಮೇಡಮ್, ಕಟ್ಟಿರೋ ತಾಳಿ ಕಿತ್ಕೊಂಡು ಆ ತಾಳಿನ ಎತ್ಕೊಂಡೋಗಿ ಆಡ ಇಟ್ಟಿದ್ದಾರೆ. ಅದು ಕಿತ್ಕೊಂಡು ಕಳ್ಸಿರೋದು ಮೇಡಮ್ ಅವರು. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಈ ತರ ಹೀಗಾಗಿದೆ ಅಂತ ಹೇಳಿ? ಮೇಡಮ್ ಕಂಪ್ಲೇಂಟ್ ಹೇಳಿ ನಂದಿನಿ ಅವರೇ. ಟ್ರಾವೆಲ್ ಅಲ್ಲಿ ಇದ್ದೀರಿ ಅಂತ ಕಾಣಿಸುತ್ತೆ ನೀವು. ಹಲೋ ನಂದಿನಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ಇವಾಗ ಕೇಳಿಸ್ತಾ ಇದೆ, ಹೇಳಿ. ನೀವು ಟ್ರಾವೆಲ್ ಅಲ್ಲಿ ಇದ್ದೀರಿ ಅಂತ ಕಾಣಿಸುತ್ತೆ. ಹೌದು ಮೇಡಮ್, ಟ್ರಾವೆಲ್ ಅಲ್ಲಿ ಇದ್ದೀನಿ. ಓಕೆ, ನೀವು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್ 3 times ಕೊಟ್ಟಿದ್ದೀನಿ ಮೇಡಮ್. ಅವರು SI ಅವರು ಮಾತಾಡಿರೋ ರೆಕಾರ್ಡ್ ಸಮೇತ ನನ್ನ ಹತ್ರ ಇದೆ, ಬೇಕಂದ್ರೆ ಅದನ್ನು ಕಳ್ಸಿಕೊಡ್ತೀನಿ. SI ಅವರು ಅವ್ರಿಗೆ ಸಪೋರ್ಟ್. SI ಅವರು ಅವ್ರಿಗೆ ಸಪೋರ್ಟ್. ಅಂಬರೀಶ್ ಅವ್ರು ನನಗೆ ಹೇಳ್ತಾರೆ, ನೀನ್ ನನ್ನ ಏನು ಮಾಡ್ಕೊಳಕ್ ಆಗೋದಿಲ್ಲ, ಏನ್ ಮಾಡ್ಕೊಳ್ತೀಯ ನನ್ನ? SI ಅವರೇ ನನ್ನ ಕಡೆ ಸಪೋರ್ಟ್ ಇದಾರೆ, ನೀನ್ ಏನ್ ಮಾಡ್ತೀಯ ನನ್ನ ಅಂತ ಹೇಳಿ ಅವ್ರು ನನ್ಗೆ ಫೋನ್ ಮಾಡಿ ಅವಾಜ್ ಹಾಕೋದು. ಕಂಪ್ಲೇಂಟ್ ಆಗಿದ್ಯಾ? FIR ಆಗಿದ್ಯಾ? FIR ಕಾಪಿ ಕೊಟ್ಟಿದಾರಾ ನಿಮ್ಗೆ ನಂದಿನಿ? ಮೇಡಮ್ ಅವರು ನಾನು ಹೋದಾಗ ನನ್ ಕಂಪ್ಲೇಂಟ್ ತಗೊಂಡಿರಾ, ಅಂಬರೀಶ್ ಅವ್ರು ಹೋಗಿ ನಮ್ಮೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ ತಂದೆಯವರು ನಾವೆಲ್ಲ ಹೋಗಿ ಅವ್ರಿಗೆ ಹೊಡೆದಿದ್ದೀರಿ, ಕಾಲ್ ಮುರಿದಿದ್ದೀವಿ ಅಂತ. ಅದು FIR ಮಾಡ್ತಿದ್ದಾರೆ. ಈಗ ಕಾಲ್ ಪೆಟ್ಟಾಗೋದಕ್ಕೆ ಏನ್ ಕಾರಣ?
ನಿಮ್ಮ ಮೇಲೆ ಈ ತರ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಸರಿ. ಹೌದು ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಬಂದ್ಬಿಟ್ಟು ಮೊದ್ಲು ಒಂದ್ ಹುಡುಗಿ ಜೊತೆನಲ್ಲಿ ಸಂಬಂಧ ಇತ್ತು, ನಿಶ್ಚಿತ ಅಂತ ಹೇಳಿ ಹುಡುಗಿ ಹೆಸರು. ಆ ಹುಡುಗಿನ ಕರ್ಕೊಂಡು ಓಡೋಗ್ಬೇಕಾದ್ರೆ ಏನು ಲಾರಿ ಬಂದು ಗುದ್ದಿ ಆಕ್ಸಿಡೆಂಟ್ ಆಗಿರೋದು. ಅದಿನ್ನ ಕೇಸ್ ಕಂಟಿನ್ಯೂ ಆಗೇ ಇದೆ. ಸರಿ. ಅದು ನಮಗ್ ಗೊತ್ತೇ ಇಲ್ಲ ಮೇಡಮ್. ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು. ಇವಾಗ ಹೇಳ್ತಾರೆ ನಾನು ಹ್ಯಾಂಡಿಕ್ಯಾಪ್ ಅಂತ. ಮದ್ವೆ ಆದಾಗ ಚೆನ್ನಾಗೇ ಇದ್ರಾ? ವಿಡಿಯೋ ಏನಾದ್ರು ಇರುತ್ತಲ್ವಾ ಅವ್ರ ಹ್ಯಾಂಡಿಕ್ಯಾಪ್ಟೋ ಇಲ್ವೋ ಅನ್ನೋದು ಗೊತ್ತಾಗತ್ ಬಿಡಿ ಅದು. ಹೌದು, ನಮ್ಗೆ ಹೇಳೇ ಇಲ್ಲ ಮೇಡಮ್ ಅವರು. ನನ್ಗೆ ಕಾಲ್ ಸ್ಕ್ರಾಚ್ ಆಗಿದೆ ಅಂತೇಳಿ ಆ ಹುಡುಗಿ ಜೊತೆ ಓಡೋಗ್ಬೇಕಾದ್ರೆ ಅವ್ರದ್ದು ಹತ್ತಿಬೆಳೆನಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಆ ಹುಡುಗಿ ವಿಷಯದಲ್ಲಿ. ಓಕೆ. ಹೆಬ್ಬೋಡಿನಲ್ಲಿ ಒಂದು ಕಂಪ್ಲೇಂಟ್ ಇದೆ ಮೇಡಮ್. ಈಗ ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗಿದ್ರಿ ನೀವು? ಮೇಡಮ್ ಸೂರ್ಯ ಸಿಟಿನಲ್ಲಿ 3 ಟೈಮ್ ಹೋಗಿದ್ ಮೇಡಮ್ ನಾನು. ಅವ್ರಿಗೂ ಇವ್ರು ಹೋಗಿ ಮಾತಾಡ್ಕೊಂಡು ನನ್ ಕಂಪ್ಲೇಂಟ್ ತಗೊಂಡಿಲ್ಲ. SI ಅವ್ರಿಗೆ ಮಾತಾಡಿರೋದು, ಅವ್ರೇನು ಮಾಡ್ಕೊಳಕ್ ಆಗೋದಿಲ್ಲ ಹೋಗು ಅಂತೇಳಿ. ಆ ರೆಕಾರ್ಡ್ ನನ್ಗೆ ಅಂಬರೀಶ್ ಅವ್ರು ಕಳ್ಸಿರೋದು. ನೋಡಿ SI ನಮ್ ಕಡೆ ಇದಾರೆ, ನೀನೇನ್ ಮಾಡ್ಕೊಳ್ತೀಯ ನನ್ನ ಅಂತ. ಈಗ ಹೆಣ್ಣು ಮಗಳಿಗೆ ಮೋಸ ಆಗ್ತಾ ಇದೆ ಅಂದಾಗ ಸಪೋರ್ಟ್ ಮಾಡ್ಬೇಕು ಪೊಲೀಸ್ನವರು, ಆದ್ರೆ ಅವರು ಸಪೋರ್ಟ್ ಮಾಡ್ತಾಲ್ಲ. ಈಗ ನಿಮ್ ತಂದೆ ತಾಯಿ ಏನ್ ಹೇಳ್ತಿದಾರಪ್ಪ? ಪೊಲೀಸ್ ಸ್ಟೇಷನ್ ಹೋಗ್ತೀವಿ, ಅಲ್ಲಿ ನ್ಯಾಯ ಸಿಕ್ಕಿ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ನಾವು? ಹೌದು ನಿಜ. ಈಗ ನಿಮ್ ತಂದೆ ತಾಯಿ ಏನ್ ಹೇಳ್ತಿದ್ದಾರೆ? ಮೇಡಮ್ ಅದು ನನ್ ಮದ್ವೆ ಆಗಿ 1 ವಾರಕ್ಕೆ ನಮ್ಗೆ ಈ ತರ ಎಲ್ಲ ಹಿಂಸೆ ಕೊಟ್ಟು ಕಳ್ಸಿ, ಮತ್ತೆ ಇನ್ನೊಂದು ಹುಡುಗಿಗೆ ಅಟ್ರಾಕ್ಷನ್ ಆಗಿರೋದು ಇವ್ರು. ಅದು ಆ ಹುಡುಗಿಗೆ ನಂದು ರಿಸೆಪ್ಷನ್ ಸ್ಯಾರಿ ತಗೊಂಡೋಗಿ ಕೊಟ್ಟಿರೋದು ಇವ್ರು. ಅವ್ರ ಮಮ್ಮಿ ಐರನ್ ಮಾಡಿ ಬಾಕ್ಸ್ ಹಾಕಿ ಕೊಟ್ಟಿರೋದು, ಮಗ ಇಸ್ಕೊಂಡೋಗಿ ಆ ಹುಡುಗಿ ಕೊಟ್ಟಿರೋದು. ಆ ಹುಡುಗಿ ಗೊತ್ತಿಲ್ವಾ ನಿಮ್ ಜೊತೆ ಮದ್ವೆ ಆಗಿರೋದು? ಆ ಹುಡುಗಿಗೆ ನಾನು ಕಾಲ್ ಮಾಡಿದ್ದೆ ಮೇಡಮ್, ನನ್ ಮದ್ವೆ ಆಗಿದೆ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಆ ಹುಡುಗಿ. ಆ ಹುಡುಗಿ ಗೊತ್ತಿಲ್ವಂತ? ಆ ಹುಡುಗಿಗೆ ಇವ್ರ ಮದ್ವೆ ಆಗಿರೋದು ಹೇಳಿಲ್ವಂತೆ, ಗೊತ್ತಿಲ್ವಂತೆ. ಆ ಹುಡುಗಿನೇ ನನಗೆ ಕಾಲ್ ಮಾಡಿದ್ದು. ಓಕೆ. ಸಂಬಂಧ ಮುಂದುವರಿತಾ ಇದೆ ಹಾಗಿದ್ರೆ? ಮದ್ವೆ ಆಯ್ತು ಸರಿ, ಆದ್ರೂ ಆ ಹುಡುಗಿ ಕಂಟಿನ್ಯೂ ಮಾಡ್ತಿದ್ದಾಳ? ಮೇಡಮ್ ಆ ಹುಡುಗಿ ಕಂಟಿನ್ಯೂ ಆಗಿದ್ದಾಳೆ. ಮತ್ತೆ ಇನ್ನೊಂದು 2 ಹುಡುಗಿಗಳಲ್ಲಿ ಕಾಂಟ್ಯಾಕ್ಟ್ ಇದಾರೆ ಇವ್ರು. ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಈಗ? ಮೇಡಮ್ ಏನಿಲ್ಲ ಮೇಡಮ್, ನಾವು FIR ಮಾಡೋಣ, ಕಾನೂನು ಪ್ರಕಾರ ಹೋಗೋಣ ಅಂತ ಅನ್ಕೊಂಡಿದ್ವಿ ಮೇಡಮ್. ಈಗ ಮತ್ತೆ ಈಗ ಪೊಲೀಸ್ನವರು ಸ್ಟೇಷನ್ ಅಲ್ಲಿ ಕೂರ್ಸ್ಕೊಂಡು ಮನ ಒಲ್ಸೋದಕ್ ಟ್ರೈ ಮಾಡ್ತಾರೆ, ಒಪ್ಕೊಳ್ತೀರಾ? ಮೇಡಮ್ ಅದು 4 ಸತಿ ಮೇಡಮ್ ನ್ಯಾಯ ಪಂಚಾಯತ್ ಮಾಡಿ ಕಳ್ಸಿರೋದು ಅವ್ರ ಮನೆಗೆ. ನನ್ಗೆ ಮತ್ತೆ ಕರ್ಕೊಂಡು ಹೋಗ್ತಾನೆ, ಮತ್ತೆ ಅದೇ ಟಾರ್ಚರ್ ಕೊಡ್ತಾನೆ. ನೀನು ಏನಾದ್ರು ಹೋಗ್ಬೇಕು, ನಿಮ್ ಮನೆಗೆ ಹೋಗ್ತಾ ಇರೋ, ಅಲ್ಲೇ ಇರೋ, ನೀನು ನಿಮ್ ಜಾತಿ ಸರಿ ಇಲ್ಲ. ಓಕೆ ನಂದಿನಿ, ಧೈರ್ಯಗೆಡಬೇಡಿ. ಧೈರ್ಯದಿಂದ ಎಲ್ಲವನ್ನ ಫೇಸ್ ಮಾಡಿ. ನ್ಯಾಯ ನಿಮ್ ಪರವಾಗಿದ್ರೆ ನ್ಯಾಯ ನಿಮ್ಗೆ ಸಿಗುತ್ತೆ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇಲ್ಲಿ ನಿವಾಸವಾಗಿರುವಂಥ ಸಂಪಂಗಿ ಅನ್ನೋರು ಮಗಳು ನಂದಿನಿ ಅನ್ನೋ ಹುಡುಗಿ. ಇವರು ನಮ್ಮಮ್ಮ ಹತ್ರ ಬಂದು ಮಾತುಕತೆ ಮಾತಾಡಿದ್ದಾರೆ ಸರ್. ಮಾತುಕತೆ ಮಾತಾಡಿ ನನಗೆ ಮದುವೆ ಮಾಡಿಸಿದ್ದಾರೆ ಸರ್. ಮದುವೆ ಆಗಿ ಒಂದು 9 ದಿವಸಕ್ಕೆ ನನ್ನನ್ನು ಬಿಟ್ಟು ಆ ಹುಡುಗಿ ಹೋಗಿದೆ ಸರ್. ಆ ಹುಡುಗಿ ಏನಕ್ಕೆ ಹೋಗಿರೋದು ಅಂದರೆ, ಈ ಥರ ಅವ್ರ ಮಾವ ಮೆಸೇಜ್ ಮಾಡಿದ್ದ. ಅದಕ್ಕೆ ಕೇಳಿದೆ ಸರ್ ನಾನು, ಏನಕ್ಕೆ ಈ ಥರ ಮೆಸೇಜ್ ಮಾಡಿದ್ದಾರೆ ನಿಮ್ಮ ಮಾವ ಅಂತ ಸರ್. ಏನಂತಂದರೆ ಆ ಹುಡುಗಿ ಅವ್ರ ಮಾವ ಆ ಹುಡುಗಿಗೆ ಮೆಸೇಜ್ ಮಾಡಿರೋದು, ಅದೇನಿದೆಯೋ ಕ್ಲಿಯರ್ ಮಾಡ್ಕೊ, ನಿನ್ನ ಗಂಡನ ಜೊತೆ ಮದುವೆ ಆಗಿದೆಯಲ್ಲ, ಅದೇನೈತೆ ಕ್ಲಿಯರ್ ಮಾಡ್ಕೊ, ಸೆಟ್ಲ್ಮೆಂಟ್ ಮಾಡ್ಕೊ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಒಂದು ಮೆಸೇಜ್ ಬಂದಿತ್ತು ಸರ್. ಆ ಮೆಸೇಜ್ಗೆ ನಾನು ಕೇಳಿದೆ, ಏನಕ್ಕೆ ಈ ಥರ ಮೆಸೇಜ್ ಮಾಡಿದ್ದಾರೆ ನಿಮ್ಮ ಮಾವ ಅಂತ ಕೇಳಿದ್ದಕ್ಕೆ ಜಗಳ ಮಾಡಿದ್ರು ಸರ್. ಜಗಳ ಮಾಡಿ ಅವ್ರ ಅಪ್ಪ ಅಮ್ಮನ ಕರೆಸ್ಕೊಂಡು ಇಲ್ಲಿ ನನ್ನನ್ನು ಬೈದು, ಅವಶ್ಯ ಪದಗಳಿಂದ ಬೈದು ನಮ್ಮ ಮನೆಯಿಂದ ಹೊರಟೋದ್ರು ಸರ್. ಹೊರಟೋದಾದ್ಮೇಲೆ ಒಂದು 15 ದಿವಸ ಬಿಟ್ಟು ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಸರ್. ಸುಳ್ಳು ಕಂಪ್ಲೇಂಟ್ ಕೊಟ್ಟರು. ಏನಂತ ಕಂಪ್ಲೇಂಟ್ ಕೊಟ್ಟರು ಅಂದರೆ, ನನ್ನ ಗಂಡ ನನ್ನನ್ನು ಹೊಡೆದು ಬೈದು ನಾನು ತಾಳಿ ಕಿತ್ಕೊಂಡು ಕಳಿಸಿದ್ದಾನೆ ಅಂತ ಹೇಳ್ಬಿಟ್ಟು 15 ದಿವಸ ಬಿಟ್ಟು ಕಂಪ್ಲೇಂಟ್ ಕೊಟ್ಟರು ಸರ್. ಈ ಕಂಪ್ಲೇಂಟ್ ಕೊಟ್ಟಾಗ ನಾನು ಅಂಗಡಿ ಹತ್ರ ಬಂದರು ಸರ್. ಅಂಗಡಿ ಹತ್ರ ಬಟ್ಟೆ ಹೊಲಿತೀವಿ, ಹಂಗಾಗಿ ಪರಿಚಯ ಮಾಡ್ಕೊಂಡು ಬಂದಿದ್ದಕ್ಕೆ ನಾನು ಹಂಗೆ ಮಾತಾಡ್ತಾ ದಿನ ಒಂದು ಕಾಲ ಒಂದು ಬ್ಲೌಸ್ ಇದೆ 2 ಬ್ಲೌಸ್ ಇದೆ ಅಂತ ಹೊಲ್ಸ್ಕೊಂಡು ಬರೋರು. ಬಂದು ಆಮೇಲೆ ನಮ್ಮ ಮಗ 1-2-3 ಸರಿ ಮನೆ ಒಳಗಡೆ ಹೋಗೋದು ನೋಡಿಬಿಟ್ಟು ನಿಮ್ಮ ಮಗನಿಗೆ